ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈ ವಿಡಿಯೋನಲ್ಲಿ ತುಂಬ ಸುಲಭವಾಗಿ ಬೆಳೆಯುವಂತಹ ಗಿಡ ಆದ ಗ್ರೌಂಡ್ ಆರ್ಕಿಡ್ ಪ್ಲಾಂಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಗಿಡದ ಹೂವು ಮತ್ತು ಅದರ ಕಲರ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಸುಂದರವಾಗಿದೆ. ಇದನ್ನು ಗ್ರೌಂಡಲ್ಲೂ ಬೆಳಿಬಹುದು, ಪಾಟ್ನಲ್ಲೂ ಕೂಡ ಬೆಳಿಬಹುದು. ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ, ಅಂದರೆ ಪಿಂಕ್, ವೈಟ್, ಪರ್ಪಲ್, ಯೆಲ್ಲೋ ಹೀಗೆ ಬೇರೆ ಬೇರೆ ಕಲರ್ಸ್ ಇದೆ. ಇದು ಒಂದು ಪರ್ಮನೆಂಟ್ ಗಿಡ ಕೂಡ ಹೌದು. ಅಂದರೆ ಈ ಗಿಡವನ್ನು ಒಂದು ಸಲ ಹಾಕಿದ್ರೆ ಸಾಕು, ಕೆಲವು ವರ್ಷಗಳವರೆಗೆ ಹಾಗೇ ಇರುತ್ತೆ. ಇದರ ಬುಡದಲ್ಲಿ ಸುಮಾರು ಗಿಡಗಳು ಹುಟ್ಕೊಳ್ತವೆ. ಇದರ ಎಲೆ ಪಾಮ್ ಎಲೆಗಳ ತರಹ ಇದೆ ನೋಡಿ. ಇದರ ಹೂಗಳು ಗೊಂಚಲಾಗಿ ಬರುತ್ತೆ. ಗಿಡದ ಕೊಂಬೆ ಸ್ವಲ್ಪ ಉದ್ದವಾಗಿ ಬರೋದ್ರಿಂದ ಅದು ಕೆಳಗೆ ಬೀಳದ ಹಾಗೆ ಸಪೋರ್ಟ್ ಕೊಡಬೇಕು. ವರ್ಷಕ್ಕೆ 2 ರಿಂದ 3 ಸಲ ಇದು ಹೂವನ್ನು ಬಿಡುತ್ತೆ. ಹೂಗಳು ಉದ್ದವಾದ ಸ್ಟೆಮ್ನಲ್ಲಿ ಇರುತ್ತೆ, ಅಂದರೆ ಕೊಂಬೆಯ ತುದಿಯಲ್ಲಿ ಹೂಗಳು ಬರುತ್ತೆ. ಹೂವು ಸಾಮಾನ್ಯವಾಗಿ 2 ರಿಂದ 3 ತಿಂಗಳು ಇರುತ್ತೆ. ಗಿಡದ ಹೂವು ಬಿಟ್ಟ ನಂತರ ಅದರ ಕೊಂಬೆಗಳನ್ನು ಪ್ರೌನಿಂಗ್ ಮಾಡಬೇಕು. ಜೊತೆಗೆ ಹಳೆ ಎಲೆಗಳು ಇದ್ದರೆ ಅದನ್ನು ಕೂಡ ಕಟ್ ಮಾಡಿ ತೆಗಿಬೇಕು. ಗಿಡವನ್ನು ನೆಡಬೇಕಾದ್ರೆ ಅದಕ್ಕೆ ಲೂಸ್ ಪಾಟಿಂಗ್ ಮಿಕ್ಸ್ನಲ್ಲಿ ಹಾಕಬೇಕು. ಅದಕ್ಕೆ ನಾನು ಸ್ವಲ್ಪ ಮಣ್ಣು, ಕೋಕೋಪೀಟ್, ಮರಳು, ರೈಸ್ ಹಸ್ಕನ್ನು ಜೊತೆಗೆ ಗೊಬ್ಬರ ಇವುಗಳನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಪಾಟ್ಗೆ ಹಾಕಿದ್ದೇನೆ. ಗಿಡವನ್ನು ಬಿಸಿಲಿಗೆ ನೇರವಾಗಿ ಇಡಬಾರ್ದು. ಈ ಗಿಡಕ್ಕೆ ಬ್ರೈಟ್ ಇಂಡೈರೆಕ್ಟ್ ಲೈಟ್ ಇದ್ದರೆ ಸಾಕು, ಗಿಡ ಚೆನ್ನಾಗಿ ಬೆಳೆಯುತ್ತೆ. ಹಾರ್ಶ್ ಬಿಸಿಲಿದ್ದರೆ, ಅಂದರೆ ಬಿಸಿಲು ತುಂಬ ತೀವ್ರತೆ ಇದ್ದರೆ ಇದರ ಎಲೆಗಳು ಒಣಗಿ ಹೋಗುತ್ತೆ. ಗಿಡಕ್ಕೆ ಪ್ರತಿದಿನ ನೀರನ್ನು ಹಾಕುವಂತಹ ಅವಶ್ಯಕತೆ ಇಲ್ಲ. ಗಿಡದ ಮಣ್ಣು ಕಂಪ್ಲೀಟಾಗಿ ಡ್ರೈ ಆಗಬೇಕು, ಆಗ ಮಾತ್ರ ನೀರನ್ನು ಹಾಕಬೇಕು. ಹೆಚ್ಚು ನೀರನ್ನು ಹಾಕಿದ್ರೆ ಫಂಗಲ್ ಇನ್ಫೆಕ್ಷನ್ ಆಗಿಬಿಟ್ಟು ಬೇರು ಕೊಳೆತು ಗಿಡ ಹಾಳಾಗುತ್ತೆ. ಬೇಸಿಗೆ ಮತ್ತು ಸ್ಪ್ರಿಂಗ್ ಸೀಸನಲ್ಲಿ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರನ್ನು ವಾರಕ್ಕೆ 1 ಸಲ ಹಾಕಿದ್ರೆ ಸಾಕು. ಚಳಿಗಾಲದಲ್ಲಿ ಯಾವುದೇ ಫರ್ಟಿಲೈಸರ್ನ ಹಾಕುವಂತಹ ಅವಶ್ಯಕತೆ ಇಲ್ಲ. ಹಾಗೆಯೇ ಗಿಡವನ್ನು ಏನಾದರೂ ನೀವು ಗ್ರೌಂಡಲ್ಲಿ ಬೆಳೆದಿದ್ದರೆ ಅದಕ್ಕೆ ಹೆಚ್ಚು ಫರ್ಟಿಲೈಸರ್ ಹಾಕುವಂತಹ ನೆಸಸರಿ ಇಲ್ಲ. ಈ ಗಿಡಕ್ಕೆ ಫ್ರೀಕ್ವೆಂಟಾಗಿ ರೀಪಾಟ್ ಮಾಡುವಂತಹ ನೆಸೆಸಿಟಿನೂ ಕೂಡ ಇಲ್ಲ. ಅಂದರೆ 2 ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕು. ಗಿಡದ ಪಕ್ಕದಲ್ಲೇ ಸುಮಾರು ಗಿಡಗಳು ಹುಟ್ಕೊಳ್ತವೆ, ಅದನ್ನು ಬೇರ್ಪಡಿಸ್ಬಿಟ್ಟು ಬೇರೆ ಬೇರೆ ಪಾಟ್ಗಳಿಗೆ ನೆಡಬಹುದು. ಹೀಗೆ ಗಿಡಗಳನ್ನು ನಾವು ಹೆಚ್ಚಿಸ್ಕೊಳ್ಬಹುದು. ನಂತರ ಗಿಡವನ್ನು ಆಗಾಗ್ಗೆ ಚೆಕ್ ಮಾಡಬೇಕು, ಯಾಕಂದರೆ ಕೆಲವು ಸಲ ಮಿಲಿ ಬಗ್ಸ್ ಅಥವಾ ಬೇರೆ ಇನ್ಸೆಕ್ಟ್ಸ್ಗಳು ಗಿಡಕ್ಕೆ ಬಂದುಬಿಡುತ್ತೆ. ಆಗ ಬೇವಿನ ಎಣ್ಣೆಯನ್ನು ನೀರಿನ ಜೊತೆ ಸ್ವಲ್ಪ ಡೈಲ್ಯೂಟ್ ಮಾಡಿಬಿಟ್ಟು ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಸಾಕು, ಯಾವುದೇ ಇನ್ಸೆಕ್ಟ್ಸು ಗಿಡಕ್ಕೆ ಬರೋದಿಲ್ಲ. ಫ್ರೆಂಡ್ಸ್, ಬಿಗಿನರ್ಸ್ ಕೂಡ ತುಂಬ ಸುಲಭವಾಗಿ ಬೆಳೆಯುವಂತಹ ಗಿಡ ಇದು. ನೀವು ಕೂಡ ಸುಲಭವಾಗಿ ಇದನ್ನು ನಿಮ್ಮ ಪಾಟ್ಗಳಲ್ಲಿ ಬೆಳೆಸ್ಕೊಂಡು ನಿಮ್ಮ ತೋಟವನ್ನು ಸುಂದರವಾಗಿ ಇಟ್ಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಫ್ಲವರ್ ಗಾರ್ಡನಿಂಗ್.